ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಇದೀಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ಬಶೀರ್ ಅಹಮದ್ ಎಚ್. ಗುಡಮಾಲ ಅವರು ಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಅಬ್ಬಯ್ಯರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಪ್ರಸಾದ್ ಅಬ್ಬಯ್ಯ ಅವರು ಧಾರವಾಡ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮತ್ತು ಬಲವರ್ಧನೆಗೆ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದು ಬಶೀರ್ ಅಹಮದ್ ಗುಡಮಾಲ ತಿಳಿಸಿದ್ದಾರೆ. 2013, 2018 ಹಾಗೂ 2023ರ ವಿಧಾನಸಭಾ ಚುನಾವಣೆಗಳಲ್ಲಿ ಹೆಚ್ಚುತ್ತಿರುವ ಮತಗಳ ಅಂತರದೊಂದಿಗೆ ಗೆಲುವು ಸಾಧಿಸಿರುವ ಅಬ್ಬಯ್ಯ ಅವರು ಜನಮನ್ನಣೆ ಪಡೆದ ನಾಯಕರಾಗಿದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಗೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮತಗಳ ಮುನ್ನಡೆ ದೊರಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಹಾಗೂ ದಲಿತ ಸಮುದಾಯಕ್ಕೆ ಸೂಕ್ತ ಪ್ರತಿನಿಧಿತ್ವ ಸಿಗಬೇಕಾದರೆ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಅವರ ಸೇವೆ, ಅನುಭವ ಮತ್ತು ಪಕ್ಷದ ಮೇಲಿನ ನಿಷ್ಠೆಯನ್ನು ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಎಂದು ಬಶೀರ್ ಅಹಮದ್ ಗುಡಮಾಲ ಆಗ್ರಹಿಸಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಂದ ಆಗ್ರಹಗಳು ಮುಂದುವರಿದಿದ್ದು, ಹೈಕಮಾಂಡ್ ಮತ್ತು ರಾಜ್ಯ ನಾಯಕತ್ವ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ.
ಸದಸ್ಯರು ಮಾತಾಡಕತ್ತೀನಿ. ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಕೊಡಕತ್ತೀವಿ. ಇವರು ನಮ್ಮ CM ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಮತ್ತು ಹೈಕಮಾಂಡ್ಗೆ ಎಲ್ಲಿ ಮುಟ್ಟಿಸ್ಬೇಕು. ಇದೆ ನಮ್ಮ ಪ್ರಸಾದ್ ಅಭಯ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದ್ರೆ ಇದು 3ನೇ ಬಾರಿ ನಾವು ಸ್ಟ್ರೈಕ್ ಮಾಡುದು. ನಾವು ಈ ಸಲ ದರ್ಗಾಗೆ ಚಾದರ್ ಹಾಕಿ ಸಾಹೇಬ್ರಿಗೆ ಇದು ಮನವಿ ಪತ್ರ ಕೊಡಕತ್ತೀವಿ. ತಹಸೀಲ್ದಾರ್ ಸಾಹೇಬರು ತಾವು CM ಸಾಹೇಬ್ರಿಗೆ ಮುಟ್ಟಿಸ್ಬೇಕು, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಈಗ ಓದಿ ಹೇಳ್ತೀವಿ. ಅದರ ಬಗ್ಗೆ ತಾವು ಇದು ಮಾಡಿ. ಇವರಿಗೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು, ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು. ಮಾನ್ಯರೇ, ವಿಷಯ ಜನಪ್ರಿಯ ನಾಯಕರಾಗಿದ್ದ ಸನ್ಮಾನ್ಯ ಶಾಸಕ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವುದರ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಗೆಲುವು ಸಾಧಿಸಿರುವ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು. ನೀವು ಕೈ ಬಿಡ್ರಿ ಎಲ್ಲ ತಮ್ಮ ಈ ಅರ್ಜಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತೇ ಈ ಕೂಡಲೇ ಕಳಿಸಿಕೊಡಲಾಗುವುದು. ಧನ್ಯವಾದ. ಅಭಿನಂದನೆಗಳು. ನಮ್ಮ ಸರ್ಕಾರ ಸೈಯದ್ ಫತೇಶಾವಲಿ ದರ್ಗಾಗೆ ಚಾದರ್ ದರ್ಶನ ಮಾಡಿ ನಾವು ಚಾದರ್ ಹಾಕಿ ನಾವು ಪ್ರಸಾದ್ ಅಬ್ಬ ಅವ್ರಿಗೆ ಮಿನಿಸ್ಟರ್ ಸಿಗ್ಬೇಕಂತ ಅಲ್ಲಿ ಒತ್ತಿಗೆ ಮಾಡಿ ಮತ್ತು ಈ ಬೃಹತ್ ಮಹಾನಗರ ಪಾಲಿಕೆ ಮಹಾನಗರ ಇದ್ದಂಗೆ ಅದರ ಸಲುವಾಗಿ ಇವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದ್ರೆ ಇವು ಮುಸ್ಲಿಂ ಮುಖಂಡರ ಎಲ್ಲ ಮುತ್ತೊಲ್ಲಿಯವರು ಕನಿಕ ಒಂದು 25 ಮುತ್ತೊಲ್ಲಿಯವರು ಬಂದಾರ. ನಾವು ಎಲ್ಲರ ಹೆಸರ ಹೇಳಕ್ ಆಗಲ್ಲ, ಎಲ್ಲಾರು ಮುತ್ತೊಲಿಯವರು ಬಂದಾರ. ಆ ಸಲುವಾಗಿ ಈಗ ಇವ್ರಿಗೆ ಎಲ್ಲರಿಗೂ ಸಚಿವ ಸ್ಥಾನ, ಪ್ರಸಾದಪ್ಪ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಹಾಗೂ ನಮ್ಮ ಈ ಭಾಗದಾಗ 32 ವರ್ಷದಿಂದ ನಮ್ಮ ದಲಿತ ಸಮುದಾಯಕ್ಕೆ ಯಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಮತ್ತು ಇಲ್ಲೇ ಇದ್ದಂಥ ನಮ್ಮ ಜಗದೀಶ್ ಶೆಟ್ಟರ್ ಮಿನಿಸ್ಟರ್ CM ಆಗಿದ್ರು ಆ ಸಮಯದಲ್ಲಿ, ಮತ್ತು ಪ್ರಹ್ಲಾದ್ ಜೋಶಿ ಅವರ ಮಿನಿಸ್ಟರ್ ಅದಾರ ಇಲ್ಲಿ. ಇಂಥ ಸಮಯದಲ್ಲಿ ಈಗ ನಾವು ನೋಡಕತ್ತೀವಿ 9 ವರ್ಷ ಆಯ್ತು ಇದು ರೋಡ್ ಹಾಕತ್ತ ನಮ್ದು ಫ್ಲೈಓವರ್ ಸ್ಮಾರ್ಟ್ ಸಿಟಿ ಕೆಲಸ ನೋಡಕತ್ತೀವಿ ನಾವು. 9 ವರ್ಷ ಆಯ್ತು, ಏನಾಗಿಲ್ಲ. ಇಂಥವ್ರು ಬಂದ್ರೆ ಒಳ್ಳೇದ ಕೆಲಸ ಆಗ್ತಿತ್ತು ಅಂತ ನಮ್ಮ ಅಭಿಪ್ರಾಯ ಇದೆ. ಸರ್, ಇಷ್ಟು ದಿನದಿಂದ ಕಳೆದ ಬಾರಿ ಕೂಡ ಹುಬ್ಬಳ್ಳಿಯಲ್ಲಿ 3ನೇ ಬಾರಿ ಹೋಗ್ಲಿಲ್ಲ. ನಿಮ್ಗೆ ಅಭಿಮಾನಿಗಳ ಕೂಗು ಕೇಳಿಸ್ತಾ ಇದೆಯಾ? ಈಗ ನಮ್ಗ ಇದೈತಿ, ಪ್ರಸಾದ್ ಹಬ್ಬ ಅವ್ರಿಗೆ ಮಿನಿಸ್ಟರ್ ಸಿಗ್ತೈತೆ ಅಂತ ನಮ್ಮ ಅಭಿಮಾನ ಐತಿ. ನಮ್ಮ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ನಾವು ನಿಮ್ಮಂತ್ರ ವಿನಂತಿ ಮಾಡ್ಕೊಂತೀವಿ. ಪ್ರಸಾದ್ ಹಬ್ಬ ಮಿನಿಸ್ಟರ್ ಕೊಡಬೇಕು. ನಮ್ಮ ಖರ್ಗೆ ಸಾಹೇಬ್ರಿಗೆ ಹಾಗೂ ನಮ್ಮ ಹೇಳೇನೆ ನಮ್ಮ ಖರ್ಗೆ ಸಾಹೇಬ್ರಿಗೆ ಹಾಗೂ ರಾಹುಲ್ ಗಾಂಧಿ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ. ಪ್ರಸಾದ್ ಹಬ್ಬ ಅವ್ರಿಗೆ ತಾವು ಇಲ್ಲಿ ಈ ಭಾಗದಾಗ ನಾರ್ತ್ ಬಾಂಬೆ ಕರ್ನಾಟಕ ಅಂತೀರಿ, ನಾವು ಕಿತ್ತೂರು ಕರ್ನಾಟಕ ಅಂತೀರಿ. ಇಲ್ಲೇ ಈ ಸಮಯದಲ್ಲಿ ನೀವು ಇಂಥ ಸಮಯದಲ್ಲಿ ಇವ್ರಿಗೆ ಸಚಿವ ಸ್ಥಾನ ನೀಡ್ಬೇಕಂತ ನಾವು ವಿನಂತಿ ಮಾತಾಡ್ಕೊಂತೀವಿ. ಸಚಿವ ಸ್ಥಾನ ನೀಡಿದ್ರೆ ಅದೇ ಖಾತೆ ಬೇಕು ಇದೇ ಖಾತೆ ಬೇಕು ಅಂತ ಒತ್ತಾಯ ಇದೆಯಾ? ನಮ್ ಸಚಿವ ಸ್ಥಾನ ಕೊಟ್ರ ಯಾವ್ದಾರ ಖಾತೆ ಕೊಟ್ರ ಅವ್ರು ಕೆಲಸ ಮಾಡ್ತಾರಂತ ನಮಗಿದೈತಿ. ಯಾಕಂದ್ರ ಇಲ್ಲ ನಾವು ನೋಡೀವಿ, ಎಲ್ಲಾ ಸಲಂ ಏರಿಯಾದಾಗ 2 ಲಕ್ಷ ರೂಪಾಯಿ ಪ್ಲಾಟ್ ಇದ್ದಿದ್ದ ಈಗ 15 ಲಕ್ಷ 20 ಲಕ್ಷ ಆಗೈತಿ. ಅವ್ರು ಕೆಲಸ ಮಾಡಿದ್ ನೋಡಿ ನಾವು ಇವ್ರಿಗೆ ಎಲ್ಲರಿಗೆ ವಿನಂತಿ ಮಾಡ್ಕೊಂತೀವಿ, ಸಚಿವ ಸ್ಥಾನ ತಾವು ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಮತ್ತೊಮ್ಮೆ ಹೋರಾಟ ಮಾಡ್ತೀವಿ ಅಂತ ನಮ್ಗೆ ಹೇಳ್ಕೊಂತೀವಿ. ಕಾಂಗ್ರೆಸ್ ಪಕ್ಷ ಟಿಕೆಟ್ ತಗೊಂಡು ಆರಿಸಿ ಬಂದಿದ್ದಂತಹ ಏಕೈಕ ಕಾಂಗ್ರೆಸ್ ಧಾರವಾಡ ಜಿಲ್ಲೆಯಲ್ಲಿ ಏಕೈಕ ಶಾಸಕ ಅದು ಪ್ರಸಾದ್ ಅಬ್ಬಯ್ಯ. ಇವತ್ತು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರಗೆ ಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಶಾಸಕರಾಗಿರುವಂತಹ ಅವರಿಗೆ ನೀವು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡ್ತಾ ಇದ್ದೀರಿ. 30 ವರ್ಷದಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದಂತಹ ಧಾರವಾಡ ಜಿಲ್ಲೆಯ ಏಕೈಕ ಕಾಂಗ್ರೆಸ್ಸಿನ ಶಾಸಕ ಆಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರಿಗೆ ಈ ಬಾರಿ ಆದ್ರೂ ನೀವು ಕೈ ಬಿಟ್ಟಿದ್ರೆ ಅಲ್ಪಸಂಖ್ಯಾತರು ಇವತ್ತು ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ಅಲ್ಪಸಂಖ್ಯಾತರು ಬರೆಯಲ್ಲಿ ಸೇರಿದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಬಂದಿಲ್ಲ ಅಂತಂದ್ರೆ
ಉಗ್ರವಾಗಿ ಹೋರಾಟವನ್ನು ಅಲ್ಪಸಂಖ್ಯಾತರು ಮಾಡ್ತಾರೆ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಮೊಹಮ್ಮದ್ ಜುಬೇರ್ ಬಿಜಾಪುರ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ. ಎಲ್ಲ ಮುತ್ತೋಲಿಗಳು ಯುವಕರು ಸೇರಿಕೊಂಡು ಇಲ್ಲಿ ದರ್ಗಾದಲ್ಲಿ ಚಾದರ್ ಒರೆಸಿ ದೇವರ ಹತ್ರ ಬೇಡ್ಕೊಂಡು ಹೀಗೆ ನಮ್ಮ ಇಲ್ಲಿ ಶಾಸಕರಾದ ಪ್ರಸಾದ್ ಹೆಬ್ಬ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೆಂಗಳೂರು ಬಿಟ್ರೆ ಹುಬ್ಳಿ ಎರಡನೇ ಸ್ಥಾನ ಅಂತೇಳಿ ಹುಬ್ಳಿಗೆ ಹೇಳ್ತಾ ಇದೆ. ಇದಕ್ಕಿಂತ ಮೊದಲು ನಮ್ಮ ಹುಬ್ಳಿ ಶಹರದಾಗ ಎರಡೆರಡು ಸ್ಥಾನ ಮಂತ್ರಿಗಳು ಇದ್ದು ಇವತ್ತು ನೋಡ್ತಾ ಇದ್ರೆ ಇಲ್ಲಿಯವರಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ತಮ್ಮೆಲ್ಲ ವಿನಂತಿ ತಾವೆಲ್ಲರಿಗೆ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನಮ್ಮ ಪ್ರಸಾದ್ ಹಬ್ಬ ಅವರಿಗೆ ಮಂತ್ರಿ ಸ್ಥಾನ ಕೊಟ್ರ ಇಲ್ಲಿ ನಮ್ಮ ನಗರವನ್ನು ಅಭಿವೃದ್ಧಿ ಹೆಚ್ಚಿಗೆ ಆಗುದು ನಮ್ಗ ಅನಿಸ್ತದ. ಈ ಸಮಯದಲ್ಲಿ ನಮ್ಮೆಲ್ಲರ ಕಳಕಳಿಯಿಂದ ಕೇಳ್ಕೊಳ್ಳೋದಂದ್ರೆ ಇವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ. ನೋಡಿ, ಇದನ್ನ ಆಫ್ಟರ್ 3 years ನಮ್ಮ ಪ್ರಸಾದ್ ಅಬ್ಬಯ್ಯ ಹೈಟ್ರಿಕ್ ಹೀರೋ, ಡೈನಮಿಕ್ ಲೀಡರ್ ಆಫ್ಟರ್ ಅವರ ಸಚಿವ ಸ್ಥಾನ ಈ ಬಿ ಕಲಿಕೆಯಿಂದ ಆತರ ಮಾಡ್ತಾ ಇದ್ದಾರೆ. ಅವ್ರು ಕೊಡ್ಲೇಬೇಕು ಸಚಿವ ಸ್ಥಾನ. ಯಾಕಂದ್ರ ಅವ್ರು ಡೆವಲಪ್ಮೆಂಟ್ ಮಾಡ್ಲಿಲ್ಲ, ಯಾರು ಮಾಡ್ಲಿಲ್ಲ ಡೆವಲಪ್ಮೆಂಟ್. ಆಫ್ಟರ್ ಲೇಟ್ ಜಬ್ಬರ್ಗ ನಳ್ಳಿ ಸಾಬ್ರ ಲೇಟ್ ಆದ್ರ ಮೇಲೆ ಇವರು ಡೆವಲಪ್ಮೆಂಟ್ ಮಾಡ್ಯಾರ. ಪ್ರಸಾದ್ ಅಬ್ಬಯ್ಯ 3 times ಹೈಟ್ರಿಕ್ ಹೀರೋ, ಹೈಟ್ರಿಕ್ ಲೀಡರ್, ಡೈನಮಿಕ್ ಲೀಡರ್. ಇವ್ರಿಗೆ ಬಿಟ್ಟು ನಾವು ಬೀಕ್ ಕೇಳ್ತದೆ ಆ ತರ ಮಾಡ್ತಾ ಇದಾರೆ ಇವ್ರೆ ನಮ್ಮ ಲೀಡರ್ಸ್. ಅಸಲಾಗಿ ಏನೊಂದು ರಿಕ್ವೆಸ್ಟ್ ಇದೆ CM ಸಾಹೇಬ್ರಿಗೆ ಮತ್ತ ರಾಹುಲ್ ಗಾಂಧಿ ಸರ್ಗೆ, ನಮ್ ಪ್ರಸಾದ್ ಅಬ್ಬಯ್ಯ ಸರ್ಗೆ ಅವ್ರ ಸಚಿವ ಸ್ಥಾನ ಕೊಡ್ಲೇಬೇಕು. ಥ್ಯಾಂಕ್ ಯು. ನಾವು ಪ್ರಸಾದ್ ಅಡ್ಡ ಅವ್ರಿಗೆ 3 ಸಲ ಆರಿಸಿ ತಂದಿವಿ. ಅವರು ಡೆವಲಪ್ಮೆಂಟ್ ಬಹಳ ಮಾಡ್ಯಾರ. ಹುಬ್ಬಳ್ಳಿ ಸಂತ ಭವನ, ಎಲ್ಲಾ ಓಣ್ಯಾಗ ದವಾಖಾನಿ, ಮತ್ತೆ ಎಲ್ಲಾ ಕಡೆ ಗಟರು, ಡ್ರೈನೇಜು ಎಲ್ಲ ಇನ್ನೂ ಪ್ರಾಬ್ಲಮ್ ಮಾಡಕ ತಯಾರದಾರ. ಅವ್ರಿಗೆ ಅಧಿಕಾರ ಇನ್ನೂ ಸ್ವಲ್ಪ ಕೊಟ್ರೆ, ಈಗ ಸ್ಲಮ್ ಬೋರ್ಡ್ ಅಧ್ಯಕ್ಷರದಾರ, ಆದ್ರೂ ಅದಕ್ಕೆ ಅವ್ರಿಗೆ ಇನ್ನೂ ಸ್ಥಾನ ಹೆಚ್ಚಿಗೆ ಕೊಟ್ರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಕ ಚಲೋ ಆಗ್ತೈತಿ. ಮತ್ತ ಅವರು ಹೆಟ್ರಿಕ್ ಹೀರೋ ಆಗ್ತಾರೆ ಈ ಸಲ. ಮತ್ತ ಅವರು ಎಲೆಕ್ಷನ್ ಬಂದ್ರು ಮತ್ತು ಅವರು ಗೆಲ್ತಾರ. ಅದರ ಸಲುವಾಗಿ ನಮ್ದು ಏನಂತ ಅಂತಂದ್ರೆ, ಎಲ್ಲಾರು ಹುಬ್ಬಳ್ಳಿ ಮುಸ್ಲಿಮ್ಸ್ 86,000 ಜನ ಅವ್ರಿಗೆ ಸಪೋರ್ಟ್ ಮಾಡೇವಿ. ನಾವು ಮುಸಲ್ಮಾನ್ ಮಾಡೇವಿ ಅಂತೇಳಿ ಅವರು MLA ಆಗ್ಯಾರ. ನಮ್ದು ಒಂದು ಅವ್ರಿಗೆ ರಿಕ್ವೆಸ್ಟ್ ಐತಿ, ಜನ ಕೇಳಪ್ಪ. ಅದ್ರ ಸಲುವಾಗಿ ನಾವೇನು ಹೇಳ್ತೀವಿ, ಪ್ರಸಾದ್ ಬಾಬು ಹೆಂಗ್ ಅದಾರೆ, ರಾಹುಲ್ ಗಾಂಧಿ ಅವ್ರು ಹೆಂಗ್ ಹೇಳ್ಯಾರ, ಹೆಂಗ್ ಇದ್ದವ್ರಿಗೆ ನಾವು ಸ್ಥಾನಮಾನ ಕೊಡ್ತೇವೆ ಅಂತ ಹೇಳಿದಾರೆ. ಅದ್ರ ರಾಹುಲ್ ಗಾಂಧಿಗೆ ಆಗ್ಲಿ, ನಾವು ಡಿ.ಕೆ. ಶಿವಕುಮಾರ್ ಆಗ್ಲಿ, ನಾವು ಖರ್ಗೆ ಸಾಹೇಬ್ರಿಗೆ ಆಗ್ಲಿ, ಇವ್ರಿಗೆ ಮಿನಿಸ್ಟರ್ ಮಾಡಿದ್ರೆ ಬಹಳ ಚಲೋ ಆಗ್ತದೆ ಅಂತ ಧನ್ಯವಾದ.